ಏನ್ ಸರ್ ಯಾಕೆ ಸರ್ ಕರ್ನಾಟಕ ಪೊಲೀಸ್ ಅವ್ರ ಕೈಯಲ್ಲಿ ಇನ್ನ ವೀರಪ್ಪನ್ ಹಿಡಿಯಕ್ಕಾಗ್ಲಿಲ್ಲ ಅಂತ. ಸೊ ಡಿ ಜಿ ಅವ್ರಿಗೆ ನಮ್ದೇ ಸಮಿಸ್ಬೇಡ್ರಿ ಹಿಂಗ್ ಕೇಳಂಗ ಆಗ್ಬಿಡ್ನಲ್ಲ. ಕರೆಕ್ಟ್, ನಿಮ್ಗೆ ಗೊತ್ತಾಗ್ಬೇಕು ಯಾಕೆ ಹಿಡಿಯಕ್ ಆಗ್ತಾ ಇಲ್ಲ ಅಂತ ಹೇಳಿ ಟ್ರೈನಿಂಗ್ ಮುಗ್ದವ್ರನ್ನೆಲ್ಲ ತಗೊಂಡೋಗಿ ಕಾಡಿಗೆ ಬಿಡ್ರಿ ಅಂತ ಬಿಡ್ತಾರೆ, ಹೋಗಿ ಹಿಡೀರಿ ವೀರಪ್ಪನ ಅಂತ. ಸಪೋರ್ಟ್ ಮಾಡೋರು ಶಂಕರ್ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ರು ಪೊಲೀಸರಿಗೆ, ಬಟ್ ಅವನ್ಗೂ ಸಪೋರ್ಟ್ ಮಾಡ್ತಾ ಇದ್ರು. ಎರಡು ಕಡೆ ಸಪೋರ್ಟ್ ಮಾಡೋರು. ಯಾಕಂದ್ರೆ ಅವನ ಮೇಲೆ ಒಂದು ಭಯನೇ ಇತ್ತು, ಮಾಹಿತಿ ಕೊಟ್ರೆ ಹೊಡೆದಾಕ್ಬಿಡ್ತಾನೆ ಅಂತ. ಅದನ್ನ ಆತ ಪ್ರೂವ್ ಮಾಡ್ಕೊಂಡಿದ್ದ 2-3 ಸಲ. ಯಾರು ಮಾಹಿತಿ ಕೊಟ್ಟರೆ ಅವನ್ನ ಸಾರ್ವಜನಿಕವಾಗಿ ಬರ್ಬರವಾಗಿ ಹತ್ಯೆ ಮಾಡಿ ಒಂದು ಭಯವನ್ನ ಇದು ಮಾಡುವಂತದ್ದು. ಮತ್ತೆ ಸಾರ್ವಜನಿಕರು ಅವ್ರು ಯಾರಾದ್ರೂ ಅವ್ನಿಗೆ 1 kg ಅಕ್ಕಿ ಕೊಟ್ರೆ ಮಸಾಲೆ ಅವ್ನಿಗೆ ಕಾಡಲ್ಲೆಲ್ಲ ಸಿಗಲ್ವಲ್ಲ, ಅವನ್ ಇಷ್ಟು ಪೇ 1:10 ಟೈಮ್ಸ್. ಪಕ್ಕದಲ್ಲಿ ಇದ್ರು ನಾವು ದಾಟಿದ್ರು ಗೊತ್ತಾಗದೇ ಇರೋಂತ ಕಾಡದು ಕೆಮಫ್ಲೇಜ್ ಆಗ್ಬಿಡ್ತಾ ಇತ್ತು. ನಾವು ಕಾಡೊಳಗಡೆ ಬರ್ತಾ ಇದ್ದಾಗ ಈ ಬರ್ಡ್ಸ್ ಎಲ್ಲ ಟ್ವೀಟ್ ಮಾಡಕ್ ಶುರು ಮಾಡುತ್ತೆ ಸೌಂಡ್. ಸೊ ಯಾರೋ ಔಟ್ಸೈಡರ್ ಬಂದ್ರು ಅಂತ ತಕ್ಷಣ ಗೊತ್ತಾಗುತ್ತೆ. ಅವನು ಡೈಲಿ ಈಸ್ ಅನ್ ಇನ್ಸೈಡರ್. He knew the forest. He knew the forest. ಹೆಚ್ಚು ಕಮ್ಮಿ ಅವ್ರಿಗೆ 4 to 5 kilometers ದೂರದಲ್ಲೇ ಗೊತ್ತಾಗ್ತಾ ಇತ್ತು ಅಂತಾರೆ. ಕಾಲ್ಸ್ ಯಾರೋ ಬರ್ತಾ ಇದಾರೆ, ಮತ್ತೆ ಯಾರೋ ಸ್ಕೌಟಿಂಗ್ ಮಾಡ್ತಾ ಇರ್ತಾರೆ, ನಮ್ಗೆ ಗೊತ್ತಿರಲ್ಲ, ಯಾರೋ ಕಾಡಲ್ಲಿ ಕೂತಿರ್ತಾನೆ, ಏನೋ ಒಂದ್ ಬರ್ಡ್ ತರ ಅವ್ನು ಕೂಗ್ತಾನೆ, he will get alarmed.